ಅಹಮದಾಬಾದ್ನಲ್ಲಿ ನಡೆದ ಗುಜರಾತ್ ಟೈಟಾನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದ ವಿವರಣೆ ಇಲ್ಲಿದೆ. ಪಂದ್ಯದ ಫಲಿತಾಂಶ: ಗುಜರಾತ್ ಟೈಟಾನ್ಸ್ ಗೆಲುವು ಸಾಧಿಸಿತು. ಗುಜರಾತ್ ಟೈಟಾನ್ಸ್ 8 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತು. ಮುಂಬೈ ಇಂಡಿಯನ್ಸ್ 160 ರನ್ ಗಳಿಸಿ ಸೋಲನ್ನು ಕಂಡಿತು. ಪಂದ್ಯದ ಮುಖ್ಯಾಂಶಗಳು: ಗುಜರಾತ್ ಟೈಟಾನ್ಸ್ ತಂಡದ ಆರಂಭಿಕ ಬ್ಯಾಟರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಗುಜರಾತ್ ಬೌಲರ್ಗಳ ಬಿಗುದಾಳಿಯಿಂದ ಮುಂಬೈ ಬ್ಯಾಟರ್ಗಳು ರನ್ ಗಳಿಸಲು ಪರದಾಡಿದರು. ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ತಂಡದ ಬ್ಯಾಟರ್ಗಳ ಕಳಪೆ ಪ್ರದರ್ಶನವನ್ನು ಟೀಕಿಸಿದರು. ಅವರು ಪರೋಕ್ಷವಾಗಿ ರೋಹಿತ್ ಶರ್ಮಾ ಅವರಿಗೆ ಟಾಂಗ್ ನೀಡಿದರು. ಮುಂಬೈ ತಂಡದ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಉತ್ತಮವಾಗಿ ಆಡಿದರು. ಇತರ ಬ್ಯಾಟರ್ಗಳು ವಿಫಲರಾದರು. ರೋಹಿತ್ ಶರ್ಮಾ ಅವರು 8 ರನ್ ಗಳಿಸಿ ಔಟ್ ಆದರು. ಗುಜರಾತ್ ತಂಡದ ಸಾಯಿ ಸುದರ್ಶನ್ ಅದ್ಭುತ ಅರ್ಧಶತಕವನ್ನು ಬಾರಿಸಿದರು. ಗುಜರಾತ್ ತಂಡದ ಬೌಲರ್ ಪ್ರಸಿದ್ಧ ಕೃಷ್ಣ ಉತ್ತಮವಾದ ಬೌಲಿಂಗ್ ಮಾಡಿದರು. ಹಾರ್ದಿಕ್ ಪಾಂಡ್ಯ ಹೇಳಿಕೆ: ಗುಜರಾತ್ ಆರಂಭಿಕರು ಉತ್ತಮ ಬ್ಯಾಟಿಂಗ್ ಮಾಡಿದರು. ಅಪಾಯಕಾರಿ ಹೊಡೆತಕ್ಕೆ ಹೋಗದೆ ರನ್ ಮಾಡಿದರು. ನಮ್ಮ ಬ್ಯಾಟರ್ಗಳು ಜವಾಬ್ದಾರಿ ಹೊರಬೇಕಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಎರಡೂ ಕಡೆ 15 ರಿಂದ 20 ರನ್ಗಳ ಕೊರತೆ ಇತ್ತು. ನಾವು ಮೈದಾನದಲ್ಲಿ ವೃತ್ತಿಪರರಾಗಿರಲಿಲ್ಲ. ನಾವು ಬೇಸಿಕ್ ತಪ್ಪುಗಳನ್ನು ಮಾಡಿದ್ದೇವೆ ಮತ್ತು ಅದು ನಮಗೆ 20 ರಿಂದ 25 ರನ್ಗಳನ್ನು ಕಳೆದುಕೊಂಡಿತು. ಪ್ರಸ್ತುತ ನಾವೆಲ್ಲರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಇದು ಇನ್ನೂ ಆರಂಭಿಕ ಹಂತಗಳು. ಬ್ಯಾಟರ್ಗಳು ಜವಾಬ್ದಾರಿ ಹೊರಬೇಕಿದೆ. ಈ ವಿಕೆಟ್ನಲ್ಲಿ ನಿಧಾನ ಎಸೆತಗಳು ಅತ್ಯಂತ ಕಠಿಣವಾದ ಚೆಂಡುಗಳಾಗಿದ್ದವು.